ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಹಾಲಕ್ಷ್ಮಿ ಪೋಸ್ಟ್ಮಾರ್ಟಮ್ ಆಗುತ್ತೆ. ಬೌರಿಂಗ್ ಆಸ್ಪತ್ರೆ ಶವಾಗಾರದ ಬಳಿ ಆಗಮಿಸಿದ ಪೋಷಕರು. ಮಹಾಲಕ್ಷ್ಮಿ ಮದುವೆಯಾಗಿ 6 ವರ್ಷ ಆಗಿತ್ತು. ಹತ್ಯೆಯಾದ ಮಹಾಲಕ್ಷ್ಮಿ ಪತಿ ಹೇಮಂತ್ ಹೇಳಿಕೆ ಕೊಟ್ಟಿದ್ದಾರೆ. ಓನರ್ ಫೋನ್ ಮಾಡಿ ರೂಮ್ನಿಂದ ವಾಸನೆ ಬರ್ತಾ ಇದೆ ಅಂತ ಹೇಳಿದ್ರು. ನೋಡಿ ಇಲ್ಲಿ ಕಣ್ಣೀರು, ಕುಟುಂಬಸ್ಥರ ಕಣ್ಣೀರು ಮುಗಿಲು ಮುಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ನಮ್ಗೇನ್ ಕೆಲಸ ಮಾಡೋದು ನಮ್ಗೆ ಗೊತ್ತು. ನಿನ್ ಕೆಲಸ ನೀನ್ ಮಾಡೋ ಒಳಗಡೆ ಬೋರಿಂಗ್ ಆಸ್ಪತ್ರೆಯ ಶವಾಗಾರದ ಬಳಿ ಕುಟುಂಬಸ್ಥರು ಆಗಮಿಸಿದ್ದಾರೆ. ಕುಟುಂಬಸ್ಥರು ಆಗಮಿಸಿ ಅಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ನೋಡಿ, ಹತ್ಯೆ ಆದಂತಹ ಮಹಾಲಕ್ಷ್ಮಿ ಫೋಟೋವನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಂತಕ ಪೀಸ್ ಮಾಡಿ ಯಾವ ರೀತಿಯಾಗಿ ಆತನ ಮನಸ್ಥಿತಿ ಇತ್ತು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸರ್, ತಾವು ಏನಾಗಬೇಕು ಸರ್ ಮಹಾಲಕ್ಷ್ಮಿ ಅವ್ರಿಗೆ? ನಾವು ಹಸ್ಬೆಂಡ್ ಸರ್. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? ಸರ್ 6 ವರ್ಷ ಆಗಿದೆ. 6 ವರ್ಷ ಆಗಿದೆ ಸರ್. ಈ ವಿಚಾರ ಏನಾಯಿತು ಅಂತ ಹೇಳಿ ನಿಮ್ಗೆ ಯಾವಾಗ ಗೊತ್ತಾಯಿತು, ಹೇಗೆ ಗೊತ್ತಾಯಿತು? ಸರ್, ನನಗೆ ಮೊನ್ನೆ ಗೊತ್ತಾಗಿದೆ. ಅವರು ಓನರ್ ಫೋನ್ ಮಾಡಿರೋದು ನನಗೆ, ಏನೋ ರೂಮಿಂದ ಸ್ಮೆಲ್ ಬರ್ತಾಯಿದೆ ಅಂತ. ಆಮೇಲೆ ನಾವು ಅವ್ರ ಅಕ್ಕಗೆ ಫೋನ್ ಮಾಡಿ ಹೇಳಿದ್ದೀನಿ, ಹಾಗೆ ಮಹಾಲಕ್ಷ್ಮಿ ರೂಮಲ್ಲಿ ಸ್ಮೆಲ್ ಬರ್ತಾಯಿದೆ, ಓನರ್ ಫೋನ್ ಮಾಡಿರೋದು, ಸ್ವಲ್ಪ ಹೋಗಿ ನೋಡಿರಿ ಅಂತ. ಅವರು ಅದಕ್ಕೆ ನೆನ್ನೆ ಬಂದಿರೋದು ಅಲ್ಲಿ ರೂಮ್ ಚೆಕ್ ಮಾಡೋಕ್ಕೆ. ರೂಮ್ ಓಪನ್ ಮಾಡಿ ನೋಡಿದರೆ ಫ್ರೀಜಲ್ಲಿ ಪೀಸ್ ಅಂತ ಇದೆ ಅಷ್ಟೇ. ನೀವೇನು ಕೆಲಸ ಮಾಡ್ತೀರಾ? ಸರ್, ನಮ್ಮದು ಮೊಬೈಲ್ ಶಾಪ್. ನೀವು ಮದುವೆ ಆಗಿದೆ ಹೇಗೆ ಅಂತೇಳಿ? ಯಾವ ಊರವರು ಮಹಾಲಕ್ಷ್ಮಿ ಅವರು? ಮಹಾಲಕ್ಷ್ಮಿ ನೆಲಮಂಗಲದಲ್ಲಿನೇ, ಬೆಂಗಳೂರವರು. ನೇಟಿವ್ ಪ್ರಾಪರ್ ಅವರು? ನೇಪಾಲ್ ಸರ್. ನೇಪಾಳ. ಹೌದು. ಬ್ಯಾಂಗ್ಳೂರು ಬಂದು ಎಷ್ಟು ವರ್ಷ ಆಯಿತು? ಬೆಂಗಳೂರು ಅಂದರೆ ಅವ್ರ ಅಪ್ಪ ಬಂದು 35 ವರ್ಷ ಆಗಿದೆ ಸರ್. ಓಕೆ, ಅಂದರೆ ಇಲ್ಲೇ ಹುಟ್ಟಿ ಬೆಳೆದವರು? ಹೌದು. KC ಜನರಲ್ ಹಾಸ್ಪಿಟಲಲ್ಲಿ ಅವ್ರಿಗೆ ಆಗಿರೋದು. ನಿಮಗೆ ಹೇಗೆ ಲವ್ ಮ್ಯಾರೇಜಾ ಯಾವ ರೀತಿ? ಇಲ್ಲ ಸರ್, ನಮಗೆ ಅರೇಂಜ್ ಮ್ಯಾರೇಜ್ ಇತ್ತು. ಅರೇಂಜ್ ಮ್ಯಾರೇಜ್ ಆಗಿ. ನೀವೇನು ಕೆಲಸ ಮಾಡ್ತೀರಾ? ನಮಗೆ ಇವಾಗ ಮೊಬೈಲ್ ಶಾಪ್ ಇದೆ ಸರ್. ಅಂದರೆ ಇದ್ದೇ ಏನು ಸಪ್ರೇಟ್ ಆಗಿದ್ರು ಜೊತೆಲೇ ಇದ್ರಾ? ಇಲ್ಲ ಅಂದರೆ ಸೆಪ್ರೇಟ್. ಏನಕ್ಕೆ ಅಂತ ಎಷ್ಟು ವರ್ಷ? ವರ್ಷನೇ ಆಗಿಲ್ಲ ಸರ್, 9 ತಿಂಗಳು ಆಗಿದೆ. 9 ತಿಂಗಳಿಂದ. ಹಾಂ. ಏನು ರೀಸನ್ ಅಂತ ಹೇಳಿ ಸರ್? ರೀಸನ್ ಅಂದರೆ ಅವನು ಇರಲ್ಲ ನನ್ನ ಕಡೆ ಅಂತ, ನಾವು ಸೆಪ್ರೇಟ್ ಇಡ್ತೀನಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿರೋದು. ನೆಲಮಂಗಲ ಸ್ಟೇಷನಲ್ಲಿ. ನಾನಲ್ಲ, ಅವ್ರು ಕಂಪ್ಲೇಂಟ್ ಮಾಡಿರೋದು ನನ್ನ ಮೇಲೆ. ಏನಂತ ವಿಚಾರ ಗಲಾಟೆ ಆಗಿದೆ ಸರ್? ಏನಂತ? ಗಲಾಟೆ ಏನಿಲ್ಲ, ಅದು ಮಾಮೂಲಿ ಫ್ಯಾಮಿಲಿ ಇಶ್ಯೂ ಅಷ್ಟೇ. ನಿಮಗೆ ವಿಚಾರ ಯಾವಾಗ ಬಂತು? ನಿನ್ನೆ 12 ಗಂಟೆಗೆ ಗೊತ್ತಾಯ್ತು ಸರ್. ರಾತ್ರಿ ಫೋನ್ ಮಾಡಿದ್ದು 9 ಗಂಟೆಗೆ. ಮ್ಯಾನೇಜರ್ ಫೋನ್ ಮಾಡಿದ್ದು, ಮನೆ ಓನರ್. ಎಲ್ಲಿ ಮನೇಲಿ ಎಲ್ಲ ವಾಸನೆ ಬರ್ತಾಯಿದ್ದೆ. ಬೀಗ ಇಲ್ಲ, ನಾವು ಹೊಸ ಬೀಗ ಮಾಡಿ ಕೊಡ್ತೀನಿ, ಬೀಗ ಕೊಡ್ತೀನಿ, ಬೀಗ ತೆಕ್ಕಿ ಬನ್ನಿ, ಬೀಗ ತೆಕ್ಕಿ, ಮನೆ ಬೀಗ ತೆಕ್ಕಿ ಅಂತ ಹೇಳಿದ್ದು. 12 ಗಂಟೆಗೆ ನಾವು ಬಂದು ಬೀಗ ತೆಗೆದಿದ್ದೀನಿ ಸರ್. ಬೀಗ ತೆಗ್ದು ಒಳಗಡೆ ಮಹಾಲಕ್ಷ್ಮಿದು ಹೆಣ ಎಲ್ಲ ಫ್ರಿಜಲ್ಲಿ ತುಂಬಿದ್ದು ಸರ್. ಏನು ಕಾರಣ ಅಂತೇಳಿ ನಿಮ್ಮ ಮಗಳು ಲಾಸ್ಟ್ ಟೈಮ್ ಯಾವಾಗ ನೀವು ಭೇಟಿ ಮಾಡಿದ್ರಿ? ಅವರು ಲಾಸ್ಟ್ ನಮಗೆ ಇದು ರಾಖಿ ಹಬ್ಬ ದಿನ ಲಾಸ್ಟ್ ನೋಡಿದ್ದೆ ಸರ್. ಅವಾಗಂತ ಫೋನ್ ಸ್ವಿಚ್ ಆಫ್ ಬಂದಿದ್ದು. ಯಾರ ಮೇಲೆ ಡೌಟ್ ಇದೆಯಾ? ಯಾರು ಮಾಡಿದ್ದಾರೆ ಏನು ಅಂತೇಳಿ? ಏನು ಗೊತ್ತಿಲ್ಲ ಸರ್. ಅವರು ಫ್ರೆಂಡ್ಗಳು ಎಲ್ಲ ಎಲ್ಲ ಗೊತ್ತಿಲ್ಲ ನಮಗೆ. ಆಮೇಲೆ ಅವ್ರ ಹಸ್ಬೆಂಡ್ ಕೂಡ ಒಂದಿಷ್ಟು ಹೇಳ್ತಾರೆ, ಬೇರೆಯವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ರು ಅಂತೇಳಿ. ಅವ್ರ ಮೇಲೆ ಏನಾದರೂ ನಿಮ್ಗೆ ಅನುಮಾನ ಇದೆ? ನೀವು ಅವ್ರನ್ನ ಯಾವ ಥರ ನೋಡಿದ್ರೆ ಹೇಗೆ? ಏನೋ ಸರ್, ಅವ್ರು ಆಗಿರ್ಬೋದು. ನಾನು ಹೋಗ್ತಾಗಿಲ್ಲ, ಬರ್ತಾಗಿಲ್ಲ ಇಲ್ಲಿ ಜಾಸ್ತಿ. ಅವರು ಮನೆ ತವ ನಾನು ಬಂದಿಲ್ಲ, ಅವರು ಬರ್ತಿಗಿಲ್ಲ ಮನೆಗಡಕ್ಕೆ. ಅವರು ಮನೆ ಓನರಿಗೆ ಫೋನ್ ಮಾಡಿದ್ದು ಸರ್ ನಮಗೆ. ನಿಮ್ಮ ಮನೆಯಲ್ಲಿ? ನಮಗೆ ನಾನು ಲಿಂಕ್ ರೋಡಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಅಕ್ಕ ಅಲ್ಲಿ ಬಂದರು ನನ್ನ ಜೊತೆ ಇದಕ್ಕೆ ಸ್ಟೇ ಮಾಡೋಕ್ಕೆ. ಆಲ್ಮೋಸ್ಟ್ ನಾನು ಅಲ್ಲಿ 3 to 4 ಮಂತ್ಸ್ ಕೆಲಸ ಮಾಡಿದೆ. ಆ ಜೊತೆಯಲ್ಲಿ ನಮ್ಮ ಅಕ್ಕ ನನ್ನ ಜೊತೆ 3 ಮಂತ್ಸ್ ಸ್ಟೇ ಮಾಡಿದ್ರು. ಆವಾಗ ಆ ಟೈಮಲ್ಲಿ ನಮ್ಮ ಅಕ್ಕ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಆಫರ್ ಬಂತು, ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ. ಸೊ ಅವರಲ್ಲಿ ಜಾಯಿನ್ ಆದರು. ಆಲ್ಮೋಸ್ಟ್ ಅವರಲ್ಲಿ ಕೆಲಸ ಮಾಡ್ತಿದ್ರಲ್ಲ. ಸೊ ನಮಗೆ ಇಲ್ಲಿಂದ ಕೆಲಸ ಅಲ್ಲಿ ನಾವು ರಿಸೈನ್ ಮಾಡಿ ನಾನು ಬ್ಯಾಕ್ ಕಡೆ ಹೊರಟೋಗ್ಬಿಟ್ಟೆ, ಸರಿನಾ. ಅದಾದಮೇಲೆ ಇವರು ನಮ್ಮ ಅಕ್ಕ ಮಾಡಿದ್ರು, ಅಲ್ಲಿ ಹಿಂದಗಡೆ ಗೊಟ್ಟಲಿ ಪಾಯಸಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ಸ್ಟೇ ಮಾಡಿದ್ರು ಅವರು, ಸರಿನಾ. ಸೊ ಅಲ್ಲಿ ಸ್ಟೇ ಮಾಡ್ಬೇಕಾದ್ರೆ
ಅವರು ಅಲ್ಲಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಯಾವ್ದು ಜಗಳ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಆಲ್ಮೋಸ್ಟು ಪೂಜಾ ಮತ್ತು ಕಾಜಲು ಅವ್ರು ಪರಿಚಯ ಆದರು. ಮತ್ತು ಎಷ್ಟೊಂದು ಜನ ಹುಡುಗರಿದ್ರು, ಅವ್ರು ತುಂಬ ಕಾಲ್ ಮಾಡ್ತಾಯಿದ್ರು. ಯಾರೋ ಜೊತೆ ಜಗಳ ಆಗಿದೆ ಅದು ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಎಷ್ಟು ಈಗ 1 ಮಂತು ಜುಲೈ ತಿಂಗಳಲ್ಲಿ ನಾನು 22ಗೆ ನಾನು ಅಕ್ಕ ಮನೆಗೆ ಹೋದೆ. ಆಲ್ಮೋಸ್ಟ್ ನಾನು ಅಕ್ಕ ಜೊತೆ ನಾನು 3 to 4 ವೀಕ್ಸ್ ಸ್ಟೇ ಮಾಡಿದೆ ಅಕ್ಕ ಜೊತೆ. ನಮ್ಮ ಜೊತೆ ನನ್ನ ವೈಫ್ ಬೇರೆ ಇದ್ದರು. ಸರಿನಾ, ಅದಾದಮೇಲೆ ನಾನು ಕಾಯಲ್ಲಿ ಬಿದ್ದೆ. ನಮ್ಮ ವೈಫ್ದು ಪ್ರೆಗ್ನೆಂಟ್ ಇದ್ದಾರಲ್ಲ, ಸ್ಕ್ಯಾನ್ ಮಾಡಬೇಕಂತ ನಾವು ಅಲ್ಲಿಂದ ನೆನ್ಮಂಗ್ಲ ಹೊರಟೋಗ್ಬಿಟ್ಟು. ಆಮೇಲೆ ರಕ್ಷಾಬಂಧನ ಬಂತು August 15 ಅಕ್ಕ ತುಂಬ ಒಳ್ಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಎಲ್ಲ ಪಾರ್ಟಿ ಮಾಡೋಣ, ಎಲ್ಲ ಫಂಕ್ಷನ್ ಆಗುತ್ತೆ ಅಂತ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ವಿಡಿಯೋ ಎಲ್ಲ ತೋರಿಸ್ತಿಬೇಕಾದ್ರೆ ಇದ್ದೀರಂತ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆಮೇಲೆ ಅದೇನೋ August 15 ಕ್ಯಾನ್ಸಲ್ ಆಯಿತು ಅಂತ ಅಕ್ಕ ಹೇಳಿದ್ರು ನಮಗೆ. ಸೊ ಆ ಟೈಮಲ್ಲಿ ಅಕ್ಕ ಇದು ಸೇಲ್ಸ್ ಲೇಡಿ, ಆಮೇಲೆ ಈಗ ಅವರು ಟೀಮ್ ಲೀಡರ್ ಆಗಿದ್ದರು, TL ಆಗಿದ್ದರು ಅಲ್ಲೇ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲೇ. ಸೊ ಅವ್ರ ಜೊತೆ ಅಂಡರ್ ತುಂಬ ಜನ ಹುಡುಗರು ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಜಾಸ್ತಿ ಈಗ ಅಂದರೆ ಈಗ ಅವ್ರ ಮ್ಯಾನೇಜರ್ಸು ಡೌಟ್ ಇದ್ದಿದ್ದ ಮ್ಯಾನೇಜರ್ಸು ಅವ್ರ ನಂಬರ್ ಕೊಟ್ಟೆ. ನಾನು ಹಳೆ ಮ್ಯಾನೇಜರ್ ಇದ್ರು ಶಶಿಧರ್ ಅಂತ. ಮನೆಯವರು ಹೇಳಿದ್ದಾರೆ ಪೊಲೀಸರಿಗೆ. ಅಶ್ರಫ್ ಅವ್ರು ನಿಮಗೆ ಪರಿಚಯ ಇದ್ರಾ? ಯಾರು ಅಶ್ರಫ್ ಗೊತ್ತಿಲ್ಲ. ಆ್ಯಕ್ಚುಲಿ ಒಬ್ಬ ಮುಸ್ಲಿಂ ಹುಡುಗ ಇದ್ದ, ಅವ್ರ ಜೊತೆ ಮಾತಾಡ್ತಿದ್ರು. ಇನ್ನೊಬ್ರು ಯಾರ್ಯಾರು ಇರಿದ್ರು, ಹೆಸರು ಎಲ್ಲ ಗೊತ್ತಿಲ್ಲ. ಬಟ್ ಎಷ್ಟು ಜನ ಗೊತ್ತಿತ್ತು ಅವ್ರಿಗೆಲ್ಲ ಹೇಳಿದ್ದೀನಿ ನಾನು. ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು, ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಮಾಡಿರ್ಬೋದಮ್ಮ? ಗೊತ್ತಿಲ್ಲ ಸರ್, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರೆ ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗನ್ನು ಸಾಯಿಸಬಾರ್ದು ಸರ್. ನಿಮ್ಮ ಸಿಸ್ಟರ್ನ ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ದು? 1 ವರ್ಷ ಆಯ್ತು ಸರ್, ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್? ನಾವು ಮದುವೆ ಆಗಿದ್ದು ಸರ್, ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು, 1 ವರ್ಷ ಆಯಿತು. ಮಾತಾಡೋಕ್ಕೂ ಸಿಗಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ಜಲ್ಲಿ ಹಾಕಿಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಸುಮ್ಮನೆ ಬಿಡಬಾರ್ದು ಸರ್. ತುಂಬ ಇದ್ರಲ್ಲಿ ಮರ್ಡರ್ ಮಾಡಿದ್ದಾರೆ, ಆ ಥರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಸಾಯಿಸ್ಬಿಟ್ಟಿದ್ದಾರೆ. ನಿನ್ನೆ ಗೊತ್ತಾಗಿರೋದು, ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಜೋರಕ್ಕೆ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಬೌರಿಂಗ್ ಆಸ್ಪತ್ರೆಯ ಬಳಿಯಿಂದಲೇ ನನ್ನ ಸಹೋದರಿ ಸವಿತಾ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಈಗ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ? ಯಾರ ಮೇಲಾದರೂ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ ಅಥವಾ ಹೇಗೆ ಸವಿತಾ? ನಾಗೇಂದ್ರ ಬಾಬು, ಮಹಾಲಕ್ಷ್ಮಿಯ ಹತ್ಯೆ ಏನಿದೆ, ತುಂಡರಿಸಿ ಸಿಕ್ಕಂತಹ ಫ್ರಿಡ್ಜ್ನಲ್ಲಿ ಸಿಕ್ಕಂತಹ ದೇಹವನ್ನು ನೋಡಿ ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಈಗಷ್ಟೇ ಬೌರಿಂಗ್ ಆಸ್ಪತ್ರೆಯ ಶವಾಗಾರಕ್ಕೆ ಬಂದು ಈ ಮರಣೋತ್ತರ ಪರೀಕ್ಷೆಗೆ ಯಾವೆಲ್ಲ ಪ್ರೊಸೀಜರ್ ಇದೆ ಅದನ್ನೆಲ್ಲವನ್ನು ಮಾಡಲಿಕ್ಕೆ ಕುಟುಂಬಸ್ಥರು ಪೊಲೀಸರೊಟ್ಟಿಗೆ ಬಂದಿದ್ದಾರೆ. ಪ್ರಮುಖವಾಗಿ ಅವರ ಪತಿಯನ್ನು ಮಾತಾಡಿಸಿದಾಗ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು. ಅಂದರೆ ಕಳೆದ 9 ತಿಂಗಳಿಂದ ನಾವು ದೂರ ಇದ್ವಿ, 5-6 ವರ್ಷ ಆಗಿತ್ತು ಮದುವೆ ಆಗಿ. ಸೊ 9 ತಿಂಗಳಿಂದ ನಾವು ದೂರ ಇದ್ವಿ. ಬೇರೊಬ್ಬರ ಒಟ್ಟಿಗೆ ಸಲುಗೆ, ಆತ್ಮೀಯತೆ, ಓಡಾಟ ಎಲ್ಲವೂ ಇತ್ತು. ಆದ ಕಾರಣ ಮನಸ್ತಾಪ ಕೂಡ ಫ್ಯಾಮಿಲಿಯಲ್ಲಿತ್ತು. ಅವರು ನೆಲಮಂಗಲದಿಂದ ಈಗ ಮುನೇಶ್ವರ ಬ್ಲಾಕಲ್ಲಿ ಬಂದು ನೆಲೆಸಿರೋದು ನನಗೆ ಗೊತ್ತಿರಲಿಲ್ಲ. ಬಹುತೇಕ ಅವರು ಯಾವ ಏರಿಯಾದಲ್ಲಿದ್ದಾರೆ, ಅವ್ರ ಮನೆ ಎಲ್ಲಿತ್ತು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಅನ್ನೋ ಮಾಹಿತಿ ಕೂಡ ನೀಡಿದರು. ಈಗಾಗಲೇ ಅರ್ಷದ್ ಎಂಬ ವ್ಯಕ್ತಿ ಜೊತೆ ಕ್ಲೋಸ್ ಆಗಿದ್ದರು. ಆದ ಕಾರಣದಿಂದಾಗಿ ನಾನು ಕೂಡ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದೀನಿ ಅಂತ ಅನ್ನೋ ಮಾಹಿತಿ ಕೂಡ ಹೇಳಿದರು. ಇನ್ನು ಹೆತ್ತ ತಾಯಿ ಮಗಳ ದೇಹವನ್ನು ತುಂಡರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದನ್ನು ನೋಡಿ ನಿಜಕ್ಕೂ ಶಾಕ್ ಆಗಿದ್ದಾರೆ. ಆರಂಭಿಕದಲ್ಲಿ ಅವರೊಂದು ವಿಡಿಯೋ ಕೂಡ ಮಾಡಿರ್ತಾರೆ. ಅಂದರೆ ಒಳಭಾಗದಲ್ಲಿ ಹೋದಾಗ ಅವರು ಫ್ರಿಡ್ಜಲ್ಲಿ ಮಗಳ ಮೃತದೇಹ ಇರುತ್ತಂತ ಅಂದಾಜು ಕೂಡ ಮಾಡಿರಲ್ಲ. ತೆಗೆದು ಕೂಡಲೇ ಆಲ್ ಆಫ್ ಸಡನ್ ತಾಯಿ ಮತ್ತು ತಂಗಿ ಶಾಕ್ ಆಗ್ತಾರೆ. ಸೊ ತಂಗಿ ಕೂಡ ಹೇಳೋದೇನೆಂದರೆ, ನನ್ನ ಅಕ್ಕನ ಮೃತದೇಹವನ್ನು ಆ ಸ್ಥಿತಿಯಲ್ಲಿ ನೋಡಿ ನನಗೆ ಶಾಕ್ ಆಯಿತು. ಈ ರೀತಿ ಯಾರು ಮಾಡಿದ್ದಾರೆ ಅವರಿಗೆ ನಿಜಕ್ಕೂ ಶಿಕ್ಷೆ ಆಗಬೇಕನ್ನೋ ಆಕ್ರೋಶ ಕೂಡ ಹೊರಹಾಕಿದ್ರು. ಪ್ರಮುಖವಾಗಿ ದೇಹವನ್ನು 60ಕ್ಕೂ ಅಧಿಕ ಒಂದು ದೇಹವನ್ನು ತುಂಡರಿಸಿದ್ದು ನಿಜಕ್ಕೂ ಶಾಕ್ ಆಗಿದೆ. ಅಷ್ಟೇ ಅಲ್ಲದೆ ತಾಯಿ ಕೂಡ ಹೇಳಿದರು, ಕಳೆದ ರಕ್ಷಾಬಂಧನದಲ್ಲಿ ನಾನು ಮಗಳನ್ನು ನೋಡಿದ್ದೆ, ಅದಾದ ಬಳಿಕ ಅವರನ್ನು ನೋಡಿರಲಿಲ್ಲ. ಇನ್ನು ತಂಗಿ ಮೀನಾ ಅವರು ಕೂಡ ಹೇಳಿದ್ದು, ನಾನು ಅಕ್ಕನನ್ನು ನೋಡಿ 1 ವರ್ಷ ಆಗಿತ್ತು. ಅವರು ಬೇರೆ ಇದ್ದರು, ಅಂದರೆ ಭಾವನೊಟ್ಟಿಗೆ ಇರಲಿಲ್ಲ, ನೆಲಮಂಗಲದಲ್ಲಿ ಮುಂಚೆ ಇದ್ದರು. ಈಗ
ಅಂದರೆ ವಯಲ್ ಕವಲ್ ಮುನೇಶ್ವರ ಬ್ಲಾಕ್ನಲ್ಲಿ ನಿಲ್ಲಿಸಿದ್ರು ಅಂತ. ಒಟ್ಟಾರೆ ಕುಟುಂಬಸ್ಥರು ಪೊಲೀಸರ ಒಟ್ಟಿಗೆ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯ ಶವಾಗಾರಕ್ಕೆ ಬಂದು ಈ ಪ್ರೊಸೀಜರ್ ಏನಿರುತ್ತಲ್ಲ ಇನ್ಕ್ವೆಸ್ಟ್ ರಿಕ್ವೆಸ್ಟ್ ಮತ್ತೆ ಸಂಪರ್ಕ ಮಾಡ್ತೀವಿ. ಹಾಗೆ ಸಂಪರ್ಕದಲ್ಲಿ ಈಗ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ